ನಮಸ್ಕಾರ ವೀಕ್ಷಕರೇ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮತ್ತೊಂದು ಕ್ರಾಂತಿ ಮೂಲಕ ದೊಡ್ಡ ಸುದ್ದಿ ಆಗ್ತಾ ಇದ್ದಾರೆ. ತಿರುಪತಿ ಬಗ್ಗೆ ಭರವಸೆ ಕೊಟ್ಟು ಗೆದ್ದು ಬಂದಿರೋ ನಾಯ್ಡು ಪವನ್ ಸರ್ಕಾರ ನುಡಿದಂತೆಯೇ ತಿರುಪತಿ ಶುದ್ಧೀಕರಣವನ್ನ ಹೇಗೆಲ್ಲ ಮಾಡ್ತು ಅನ್ನೋದನ್ನ ಆರಂಭದಿಂದಲೂ ನೋಡ್ತಾ ಇದ್ದೀರಾ. ಲಡ್ಡು ವಿಚಾರದಲ್ಲೂ ಪಟ್ಟು ಬಿಡದೆ ದೇವಸ್ಥಾನದ ಪರ ನಿಂತರು. ಈಗ ಹಿಂದೂ ದೇಗುಲದ ಆಡಳಿತ ಹಿಂದೂಗಳಿಗೆ ಮಾತ್ರ ಸೀಮಿತ ಅನ್ನೋದಕ್ಕೆ ಯಾವ ಲೆವೆಲ್ಗೆ ಕಟಿಬದ್ಧರಾಗಿದ್ದಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ನಾಯ್ಡು ಸರ್ಕಾರದ ನಿಲುವಿಗೆ ಎಲ್ಲಾ ಕಡೆಯಿಂದಲೂ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇತ್ತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಓಲೈಕೆ ಮಿತಿ ಮೀರಿದ್ದು ಧರ್ಮಾಧಾರಿತ 4% ಕಾಯ್ದೆಗೆ ಸದನದಲ್ಲಿ ಬಹಳ ವಿರೋಧ ವ್ಯಕ್ತವಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಈ ನಿರ್ಧಾರಕ್ಕೆ ಅಪಸ್ವರ ವ್ಯಕ್ತವಾಗ್ತಾ ಇದೆ. ಈ ವಿಚಾರ ಸಂಬಂಧ ಕೇಂದ್ರ ಸರ್ಕಾರ ಎಂಟ್ರಿ ಕೊಡೋ ಸಾಧ್ಯತೆ ಇದ್ದು ಸಿದ್ದರಾಮಯ್ಯಗೆ ಮುಖಭಂಗ ಆಗಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಸಿದ್ಧಾಂತಕ್ಕೆ ಕಟಿಬದ್ಧರಾಗೋದು ಸುಲಭದ ಮಾತಲ್ಲ. ಅದರಲ್ಲೂ ರಾಜಕೀಯದಲ್ಲಿ ನಿಂತು ಇದನ್ನೇ ಪಾಲಿಸ್ತೀನಿ ಅನ್ನೋದಂತೂ ಅಸಾಧ್ಯವಾದ ಮಾತು. ಒಂದೊಂದು ಪಕ್ಷಕ್ಕೆ ಒಂದೊಂದು ಸಿದ್ಧಾಂತ, ಆ ಸಿದ್ಧಾಂತವನ್ನ ನೋಡಿ ಜನರು ವೋಟ್ ಹಾಕ್ತಾರೆ ಅನ್ನೋ ಕಾಲ ಹೋಗಿ ದಶಕಗಳೇ ಕಳೆದಿದೆ. ಇವತ್ತು ಒಂದು ಪಕ್ಷದಲ್ಲಿದ್ದ ರಾಜಕೀಯ ನಾಯಕ ನಾಳೆಯೂ ಅದೇ ಪಕ್ಷದಲ್ಲಿ ಇರ್ತಾನೆ ಅನ್ನೋದಕ್ಕೆ ಯಾವ ಗ್ಯಾರಂಟಿಯೇ ಇರೋದಿಲ್ಲ. ಅಂಥದ್ರಲ್ಲಿ ಆತನ ಬೆಂಬಲಿಗರು ಸಿದ್ಧಾಂತ ನೀತಿ ಅಂತ ನೋಡ್ತಾ ಕೂರ್ತಾರ. ಚಾನ್ಸೇ ಇಲ್ಲ ಅನ್ನೋ ಹಾಗಾಗಿದೆ. ಆದ್ರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ಬಳಿಕ ಎಡಚರ ಟ್ರೆಂಡ್ ಅನ್ನ ದೊಡ್ಡ ಮಟ್ಟದಲ್ಲಿ ಫಾಲೋ ಮಾಡಿದ್ರಿಂದ ಇಂದಿಗೂ ಹೆಚ್ಚಿನವರು 50-50 ಮನಸ್ಥಿತಿಯಲ್ಲಿದ್ದಾರೆ. ಆದ್ರೆ ಆಂಧ್ರದಲ್ಲಿ ಹಿಂದುತ್ವದ ಹೆಸರನ್ನ ಗಟ್ಟಿಯಾಗಿ ಹೇಳ್ಕೊಂಡೆ ಅಧಿಕಾರ ಹಿಡಿದ ನಾಯ್ಡು ಹಾಗೂ ಪವನ್ ಹಿಂದುತ್ವದ ಪರವಾಗಿ ನಾವೆಷ್ಟು ಗಟ್ಟಿಯಾಗಿದ್ದೀವಿ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ತಿರುಪತಿ ದೇಗುಲದ ಒಳಗಾಗ್ಲಿ ಅಥವಾ ತಿರುಮಲದ ಪರಿಸರದಲ್ಲಾಗ್ಲಿ ಹಿಂದೂಗಳಿಗೆ ಮಾತ್ರ ಆದ್ಯತೆ ಹಾಗೂ ಅವಕಾಶ, ಬೇರೆ ಧರ್ಮೀಯರಿಗೆ ಖಂಡಿತ ಅವಕಾಶ ಇಲ್ಲ. ಇಲ್ಲಿ ಕೆಲಸಕ್ಕೆ ಆಸೆ ಪಡುವವರು ತಿರುಪತಿ ತಿಮ್ಮಪ್ಪನಲ್ಲಿ ನಂಬಿಕೆ ಇಟ್ಟು ಅದನ್ನ ಒಪ್ಪಿಕೊಂಡೇ ಬರಬೇಕು ಅನ್ನೋದನ್ನ ನಾಯ್ಡು ಸರ್ಕಾರ ಖಡಕ್ ಆಗಿ ಹೇಳಿತು. ಈ ನಿಯಮದ ಅನುಸಾರ ತಿರುಪತಿ ಸರೌಂಡಿಂಗ್ ನಲ್ಲಿ ದೇಗುಲದ ಜಾಗದಲ್ಲಿದ್ದ ಮುಮ್ತಾಜ್ ಹೋಟೆಲ್ಗೆ ಖಾಲಿ ಮಾಡುವಂತೆ ಹೇಳಿದ್ರು. ಅದರ ಮನವಿ ಮಾತುಕತೆಗಳು ಮುಂದುವರೆತಾ ಇದ್ದಾಗಲೇ ನಾಯ್ಡು ಸರ್ಕಾರ ಮುಮ್ತಾಜ್ ಹೋಟೆಲ್ಗೆ ಲ್ಯಾಂಡ್ ಅಲೋಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋ ನಾಯ್ಡು ಮೊದಲು ನಾವು ನೋಟಿಫಿಕೇಶನ್ ಕೊಟ್ಟ ಕೂಡಲೇ ಹೋಟೆಲ್ ಹೆಸರನ್ನೇ ಬದಲಾಯಿಸ್ತೀವಿ ಅಂತ ಮನವಿ ಮಾಡಿದ್ರು. ಆದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಲೋಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ. ತಿರುಪತಿಯಲ್ಲಿ ಹಿಂದೂಗಳು ಮಾತ್ರ ಇರಬೇಕು ಅನ್ನೋದನ್ನ ನಾವು ಮೊದಲು ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ದೀವಿ. ಯಾವ ಧರ್ಮದವರ ಭಾವನೆಗಳಿಗೂ ಧಕ್ಕೆ ತರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಆಂಧ್ರದಲ್ಲಿ ನಾಯ್ಡು ಸರ್ಕಾರ ಆಡಳಿತಕ್ಕೆ ಬಂದು ಇನ್ನೂ 1 ವರ್ಷ ಕಳೆದಿಲ್ಲ. ಆದ್ರೆ ಇಷ್ಟು ದಿನಗಳಲ್ಲಿ ತಿರುಪತಿ ಪರವಾಗ್ಲಿ ಅಥವಾ ಸನಾತನ ಧರ್ಮದ ಪರವಾಗ್ಲಿ ಅವರು ಗಟ್ಟಿಯಾಗಿ ನಿಂತಿರೋದಕ್ಕೆ ಸಾಕಷ್ಟು ನಿದರ್ಶನಗಳು ಸಿಗ್ತಾ ಇವೆ. ಬಹುತೇಕ ಸಂದರ್ಭಗಳಲ್ಲಿ ಈ ರೀತಿ ಪ್ರಾಮಿಸ್ ಮಾಡಿ ಬರೋ ನಾಯಕರು ಮುಂದಿನ ಎಲೆಕ್ಷನ್ಗೆ ಹೋಗೋದಕ್ಕೆ 1 ವರ್ಷ ಬಾಕಿ ಇರುವಾಗ ಜನರ ಗಮನವನ್ನ ಸೆಳೆಯೋದಕ್ಕೆ ಸರ್ಕಸ್ ಮಾಡ್ತಾರೆ. ಆದ್ರೆ ಆರಂಭದಿಂದಲೂ ಪವನ್ ಹಾಗೂ ನಾಯ್ಡು ಹಿಂದುತ್ವದ ಪರವಾಗಿ ಕೆಲಸ ಮಾಡೋದಕ್ಕೆ ಸಿಗೋ ಒಂದೇ ಒಂದು ಅವಕಾಶವನ್ನು ಕೂಡ ಬಿಡದೆ ಸಮರ್ಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಮತಾಂತರದಿಂದ ಹಾಳಾಗಿರೋ ಆಂಧ್ರವನ್ನ ಹಂತ ಹಂತವಾಗಿ ಸರಿ ಮಾಡೋ ಕೆಲಸ ಇವರ ಕೈಯಿಂದ ಆಗ್ಬೋದು ಅನ್ನೋ ನಿರೀಕ್ಷೆಗಳು ಹೆಚ್ಚಾಗ್ತಾ ಇವೆ. ಆಂಧ್ರದಲ್ಲಿ ಹಿಂದೂಗಳನ್ನ 100% ಅಂತ ಗುರುತು ಮಾಡಿಕೊಂಡು ಡೀಪ್ ಆಗಿ ನೋಡಿದರೆ ಅದರಲ್ಲಿ 40% ಹಿಂದೂಗಳು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಈ ಬಗ್ಗೆ ಒಂದು ಎಪಿಸೋಡ್ ನಲ್ಲಿ ತಿಳಿಸಿದ್ವಿ. ಇಂಥ ದುರಂತಗಳು ಮರುಕಳಿಸದಂತೆ ನಾಯ್ಡು ಸರ್ಕಾರ ಎಚ್ಚರ ವಹಿಸಲಿದೆ ಅನ್ನೋ ನಂಬಿಕೆ ಈಗ ಎಲ್ಲರಲ್ಲೂ ಗಟ್ಟಿಯಾಗ್ತಾ ಇದೆ. ಇನ್ನು ನಾಯ್ಡು ನಡೆಯಿಂದ NDA ಒಕ್ಕೂಟದ ಉತ್ಸಾಹ ಕೂಡ ದುಪ್ಪಟ್ಟಾಗಿದೆ. ಯಾಕಂದ್ರೆ ವಕ್ಫ್ ಬಿಲ್ ಕುರಿತಂತೆ ಮೊದಲ ಬಾರಿಗೆ ಚರ್ಚೆ ನಡೆದಾಗ ನಾಯ್ಡು ಹಾಗೂ ನಿತೀಶ್ ಇಬ್ರು ಇದಕ್ಕೆ ಒಪ್ಪೋದಿಲ್ಲ, ಅವರಿಗೆ ಓಲೈಕೆ ಮತಗಳು ಮುಖ್ಯವಾಗುತ್ತೆ ಅಂತ ವಿಪಕ್ಷಗಳು ಆಡಿಕೊಂಡಿದ್ವು. ಆದ್ರೆ ದಿನ ಕಳೆದಂತೆ ಯಾವ ತಂಟೆ ತಕರಾರು ಇಲ್ಲದೆ ಇಬ್ಬರು ಮೋದಿ ಸರ್ಕಾರದ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಅದಕ್ಕೆ ತಕ್ಕಂತೆ NDA ಮಿತ್ರಧರ್ಮವನ್ನ ಪಾಲಿಸ್ತಾ ಇರೋದ್ರಿಂದ ಸದ್ಯಕ್ಕಂತೂ ಬೆರುಕು ಮೂಡ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಪ್ರಮುಖ ಘಟ್ಟದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿಯಾಗಿ ನಿಲುವು ತೆಗೆದುಕೊಳ್ಳುವ ಮೂಲಕ ನಾಯ್ಡು ಮುಂಬರೋ ವಕ್ಫ್ ಬಿಲ್ ಮಂಡನೆ ಹೊತ್ತಲ್ಲೂ ನಮ್ಮ ನಿಲುವು ಅಚಲ, ಯಾವುದೇ ಕಾರಣಕ್ಕೂ ಕೈ ಕೊಡೋದಿಲ್ಲ ಅನ್ನೋದಕ್ಕೆ ಸಿಗ್ನಲ್ ಕೊಟ್ಟಂತೆ ಭಾಸವಾಗ್ತಾ ಇದೆ. ಒಂದು ಕಡೆ ಆಂಧ್ರದಲ್ಲಿ ನಾಯ್ಡು ಹಿಂದುತ್ವದ ಪರವಾಗಿ ಗಟ್ಟಿಯಾಗಿ ನಿಂತಿದ್ರೆ, ಅಲ್ಲೇ ಪಕ್ಕದಲ್ಲಿರೋ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಓಲೈಕೆ ಸಮುದಾಯದ ಪರ ಇನ್ನೂ ಗಟ್ಟಿಯಾಗಿ ನಿಂತಿದ್ದಾರೆ. ಬಿಜೆಪಿಯ ಭಾರಿ ವಿರೋಧದ ಮಧ್ಯೆ ಇಂದು ವಿಧಾನಸಭೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕಾಯ್ದೆ ಪಾಸ್ ಆಯಿತು. ಈ ವೇಳೆ ಬಿಜೆಪಿ ಶಾಸಕರು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಸಾರ್ವಜನಿಕ ಒಪ್ಪಂದಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡ್ತಾ ಇರೋದನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಬಿಜೆಪಿ ಶಾಸಕರು ಸ್ಪೀಕರ್ ಕುರ್ಚಿ ಇರೋ ವೇದಿಕೆಯ ಮೇಲೆ ಹತ್ತಿ ಸ್ಪೀಕರ್ UT ಖಾದರ್ ಅವರ ಮೇಲೆ ಕಾಗದ ಪತ್ರಗಳನ್ನ ಎಸೆದು ಪ್ರತಿಭಟನೆ ಮಾಡಿದ್ರು. ಇದರಿಂದ ಕೋಪಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಲ ಸಚಿವರು ಮಾರ್ಷಲ್ಗಳಿಗೆ ಬಿಜೆಪಿ ಸದಸ್ಯರನ್ನ ಅಲ್ಲಿಂದ ಹೊರ ಹಾಕುವಂತೆ ಸೂಚಿಸಿದ್ರು. ಸ್ಪೀಕರ್ ಕುರ್ಚಿಯನ್ನ ಸುತ್ತುವರೆದಿದ್ದ ಬಿಜೆಪಿ ಶಾಸಕರನ್ನ ನೋಡ್ತಾ ಇದ್ದ ಹಾಗೆ ಮಾರ್ಷಲ್ಗಳು ಬಲವಂತವಾಗಿ ಹೊರ ಹಾಕಿದ್ರು. ಇನ್ನು ಈ ಕಾಯ್ದೆ ವಿರೋಧಿಸಿದ್ದಕ್ಕೆ ಪನಿಷ್ಮೆಂಟ್ ಇಲ್ಲಿಗೆ ಮುಗಿಯೋದಿಲ್ಲ.
ಸ್ಪೀಕರ್ ಹುದ್ದೆಗೆ ಅಗೌರವ ತೋರಿದ ಬಿಜೆಪಿ ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಮುಂದಿನ 6 ತಿಂಗಳ ತನಕ ಕಲಾಪದಿಂದ ಅಮಾನತು ಮಾಡಿದ್ದಾರೆ. ಬಿಜೆಪಿ ಶಾಸಕರಾದ ಬೈರತಿ ಬಸವರಾಜು, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮುನಿರತ್ನ, ಧೀರಜ್ ಮುನಿರತ್ನ, ಬಿಪಿ ಹರೀಶ್, ಡಾಕ್ಟರ್ ಭರತ್ ಶೆಟ್ಟಿ, ಚಂದ್ರು ಲಮಾಣಿ, ಉಮಾನಾಥ ಕೊಟ್ಯಾನ್, ರಾಮಮೂರ್ತಿ, ದೊಡ್ಡನಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಯಶ್ಪಾಲ್ ಸುವರ್ಣ, ಬಿ ಸುರೇಶ್ ಗೌಡ, ಶರಣು ಸಲಗರ, ಚನ್ನಬಸಪ್ಪ, ಬಸವರಾಜ್ ಮುತ್ತಿಮೂಡ, ಎಸ್ಆರ್ ವಿಶ್ವನಾಥ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪನಿಷ್ಮೆಂಟ್ ಕೊಡಲಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಈ ವಿಚಾರ ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದು, ರಾಷ್ಟ್ರೀಯ ನಾಯಕರೆಲ್ಲ ಅಸಮಾಧಾನದ ಜೊತೆಗೆ ಆತಂಕವನ್ನು ಹೊರ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರೋ ಬಿಜೆಪಿ ನಾಯಕ ಸಂಬಿತ್ ಪಾತ್ರ, ಇದು ಪ್ರಜಾಪ್ರಭುತ್ವದ ಅತ್ಯಂತ ಕರಾಳ ದಿನ. ಮುಸ್ಲಿಮರ ಓಲೈಕೆಗೆ ರಾಹುಲ್ ಗಾಂಧಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ. ಈಗ 4% ಕೊಟ್ಟಿದ್ದಾರೆ, ಮುಂದೆ 100% ಕೊಡೋದಕ್ಕೂ ಹೇಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಈ ವಿವಾದಾತ್ಮಕ ಬಿಲ್ ಜಾರಿ ಸಂಬಂಧ ಕೇಂದ್ರ ಸರ್ಕಾರ ಕೂಡ ಕರ್ನಾಟಕಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅನ್ನೋ ಟಾಕ್ ಶುರುವಾಗಿದೆ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಈ ಬಿಲ್ ಅನ್ನ ರಿಟರ್ನ್ ಮಾಡೋ ಚಾನ್ಸಸ್ ಕೂಡ ದಟ್ಟವಾಗಿದೆ. ಇನ್ನು ಗುತ್ತಿಗೆಯಲ್ಲಿ 4% ಮೀಸಲಾತಿ ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ಸರ್ಕಾರ ವಿಸ್ತರಿಸಿರೋ ಮೀಸಲಾತಿಯ ಪ್ರಕಾರ ರಾಜ್ಯ ಸರ್ಕಾರದ 1 ಕೋಟಿವರೆಗಿನ ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯನ್ನ ಒದಗಿಸಲಾಗುತ್ತೆ. 2025ನೇ ಸಾಲಿನ ತಮ್ಮ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಭರ್ಜರಿ ಕೊಡುಗೆಯನ್ನ ಸಿದ್ದರಾಮಯ್ಯ ನೀಡಿದ್ರು. ಅದರಲ್ಲೂ ವಿರೋಧದ ನಡುವೆ ಸರ್ಕಾರಿ ಗುತ್ತಿಗೆಯಲ್ಲಿ ಸಿಎಂ ಮೀಸಲಾತಿಯನ್ನ ಘೋಷಣೆ ಮಾಡಿದ್ರು. ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಈ ಹಿಂದೆ ಇದ್ದ 1 ಕೋಟಿವರೆಗಿನ ಮೊತ್ತವನ್ನ 2 ಕೋಟಿವರೆಗೆ ಮೀಸಲಾತಿ ವಿಸ್ತರಣೆ ಮಾಡಿದ್ರು. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದವರಿಗೆ ನೀಡಿದಂತೆಯೇ ಮುಸ್ಲಿಮರಿಗೂ ಅಂದ್ರೆ ಪ್ರವರ್ಗ 2B ಅಡಿಯಲ್ಲಿ 4% ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಗುತ್ತಿಗೆ ಕಾಮಗಾರಿಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಹಾಗೂ ಹಿಂದುಳಿದ ಸಮುದಾಯದವರಿಗೆ ಮೀಸಲಾತಿ ನೀಡಿದ ಮಾದರಿಯಲ್ಲೇ ಮುಸ್ಲಿಂ ಸಮುದಾಯದ ಗುತ್ತಿಗೆದಾರರಿಗೂ 4% ಮೀಸಲಾತಿ ಕೊಡಬೇಕು ಅಂತ ಅಲ್ಪಸಂಖ್ಯಾತ ನಾಯಕರು ಮನವಿ ಸಲ್ಲಿಸಿದ್ರು. ಮನವಿಯನ್ನ ಪರಿಗಣಿಸಿ ಸರ್ಕಾರ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತು. ಇನ್ನು ಒಂದೇ ಸಮುದಾಯಕ್ಕೆ ಇಷ್ಟೆಲ್ಲ ಕೊಡುಗೆ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ರಚನೆಯಾಗಿದ್ದೇ ಮುಸ್ಲಿಂ ವೋಟ್ಗಳಿಂದ. ಆರಂಭದಿಂದಲೂ ಅವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಕೊಂಡೇ ಬಂದಿದ್ದಾರೆ. ಬೆಂಬಲ ಕೊಟ್ಟು ಅಧಿಕಾರ ಹಿಡಿಯುವಂತೆ ಮಾಡಿದವರಿಗೆ ಏನು ಮಾಡದೇ ಇದ್ರೆ ಮುಂದಿನ ಬಾರಿ ಅವರು ಕೈ ಹಿಡಿಯೋದಿಲ್ಲ. ಆದ್ರಿಂದ ಕಾಂಗ್ರೆಸ್ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದೆ. ಇನ್ನು ಹಿಂದೂಗಳು ಸಂಖ್ಯೆಯಲ್ಲಿ ದೊಡ್ಡದಾಗಿದ್ರು ಜಾತಿಯನ್ನು ಒಂದು ಬಾಣ ಬಿಟ್ರೆ ಸಾಕು, ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡಿ ಹೋಗ್ತಾರೆ. ಉಚಿತ ಘೋಷಣೆ ಮಾಡಿದ್ರೆ ಹೆಂಗಸರು ಕೂಡ ಒಂದೇ ಕಡೆಗೆ ಬರ್ತಾರೆ. ಗೆಲ್ಲೋದಕ್ಕೆ ಇನ್ನೇನ್ ಬೇಕು ಅನ್ನೋ ಲೆಕ್ಕಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಅಕ್ಕಪಕ್ಕದಲ್ಲೇ ಇರೋ ರಾಜ್ಯಗಳಲ್ಲಿ ತದ್ವಿರುದ್ಧ ರಾಜಕೀಯ ನಡೀತಾ ಇರೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಯಾರಿಗೆ ಯಾವ ರೀತಿಯ ರಾಜಕೀಯ ಬೇಕು ಅನ್ನೋದನ್ನ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅರ್ಥಾತ್ ಕರ್ನಾಟಕ ಜನರಿಗೆ ಬೇಕಾಗಿದ್ದನ್ನ ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ದೂರಿ ಏನು ಪ್ರಯೋಜನ ಇಲ್ಲ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.